ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್.ಎಸ್. ಕೆಮಿಸ್ಟ್ರಿ. ಸೊ ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇರೋದ್ರಿಂದ ಈ ಒಂದು ವಿಷಯದ ಬಗ್ಗೆ ನಾನು ಒಂದು ಸ್ಮಾಲ್ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಸೊ ನೀವು ಇಲ್ಲಿ ಕೊಟ್ಟಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಸೊ ನಿಮಗೆ ಸರ್ವರ್ ಅನ್ಅವೈಲೇಬಲ್ ಅಂತ ಬರ್ತಾ ಇದೆ. ಸೊ ಭಾಳ ಜನ ವಿದ್ಯಾರ್ಥಿಗಳು ಏನು ತಿಳ್ಕೊಳ್ತಾ ಇದ್ದಾರೆ ಅಂದರೆ, ಸೊ ನನ್ನ ಹಾಲ್ ಟಿಕೆಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ನನ್ನ ಅಪ್ಲಿಕೇಶನ್ ಫಾರ್ಮಲ್ಲಿ ಪ್ರಾಬ್ಲಮ್ ಇದೆ, ಅದಕ್ಕಾಗಿ ಇದು ಡೌನ್ಲೋಡ್ ಆಗ್ತಾ ಇಲ್ಲ ಅಂತೇಳಿ ಕಾಮನ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಇದರ ಬಗ್ಗೆ ನೀವು ಏನೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಪ್ರಾಬ್ಲಮ್ ಯಾಕೆ ಆಗ್ತದೆ ಅಂತಂದ್ರೆ, ಜಸ್ಟ್ ಇಮ್ಯಾಜಿನ್, ಇದು ಒಂದು ಕಂಪ್ಯೂಟರ್ ಬಗ್ಗೆ ನಿಮಗೆ ನಾಲೆಜ್ ಇದ್ದರೆ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ಆ ಒಂದು ಲಿಂಕಿಗೆ ಲಕ್ಷಗಟ್ಟಲೆ ಒಂದು ರೆಸ್ಪಾನ್ಸ್ಗಳು ಬಂದಾಗ, ಸೊ ಪ್ರತಿಕ್ರಿಯೆಗಳು ಬಂದಾಗ ಡೆಫಿನೆಟ್ಲಿ ಸರ್ವರ್ ಅನ್ಅವೈಲೇಬಲ್ ಆಗ್ತದೆ, ಸರ್ವರ್ ಮೇಲೆ ಜಾಸ್ತಿ ಒತ್ತಡ ಬೀಳ್ತದೆ, ಟ್ರಾಫಿಕ್ ಜಾಸ್ತಿ ಆಗ್ತದೆ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೆ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಎಲ್ಲರಿಗೂ ಎಕ್ಸಾಮನ್ನು ಬರೆಯುವಂಥ ಒಂದು ಕಾತುರತೆ ಇದೆ, ಒಂದು ಆಸಕ್ತಿ ಇದೆ. ಸೊ ಹಾಲ್ ಟಿಕೆಟ್ ಬಂದರೆ ಅಂದ್ಕೊಳ್ಳೋ ಎಲ್ಲರೂ ಒಂದೇ ಸಲ ಹಾಲ್ ಟಿಕೆಟ್ ನೋಡೋದಕ್ಕೆ ಹೋಗ್ತಾರೆ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಸೊ ಆ ಒಂದು ಕಾರಣಕ್ಕೆ ಈ ರೀತಿ ಆಗ್ತಾ ಇದೆಯೇ ಹೊರತು ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಅಥವಾ ಹಾಲ್ ಟಿಕೆಟಲ್ಲಿ ಪ್ರಾಬ್ಲಮ್ ಇಲ್ಲ. ಸರ್ವರ್ ಅನ್ಅವೈಲೇಬಲ್ ಅಂತ ಇದ್ದರೆ ಸೊ ನಾಳೆ ಟ್ರೈ ಮಾಡಿ, ನಾಳೆ ಇಲ್ಲ ನಾಡ್ದು ಟ್ರೈ ಮಾಡಿ, ಆಚೆ ನಾಡಿ ಟ್ರೈ ಮಾಡಿ. ಸೊ ಇದಕ್ಕೇನು ಲಾಸ್ಟ್ ಡೇಟ್ ಅಂತ ಏನಿಲ್ಲ, ಇವತ್ತು 12 ಗಂಟೆ ಒಳಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಲಿಂಕ್ ಹೋಗಿಬಿಡ್ತದೆ, ಹಾಗೇನೂ ಇಲ್ಲ. ಹಾಗಾದರೆ ಯಾಕೆ ವರಿ ಮಾಡ್ಕೋತೀರಿ, ಹೌದಾ? ಸೊ ಬಹಳ ಸರಿ ಏನಾಗ್ತದೆ, ಅದು KE ಅವ್ರ ಜೊತೆಗೆ ನೀವು ಇವೆಲ್ಲ ಪ್ರೊಸೀಜರ್ನ ಮಾಡಬೇಕಾದ್ರೆ ಪೇಷನ್ಸ್ ಬಹಳ ಇಂಪಾರ್ಟೆಂಟು. ಇವೆಲ್ಲ ಆನ್ಲೈನ್ ಕಂಪ್ಯೂಟರ್ ಸಾಫ್ಟ್ವೇರ್ ಮೂಲಕ ನಡೆಯೋದ್ರಿಂದ ಆ ಒಂದು ಲಿಂಕನ್ನು ಇದು ಇಲ್ಲಿ ಅಂತ ಅಲ್ಲ, ಮುಂದೂ ಕೂಡ ಸಾಕಷ್ಟು ಸಾರಿ ಈ ಒಂದು ರೀತಿ ಪ್ರಾಬ್ಲಮ್ಗಳು ನಿಮಗೆ ಕಾಣಿಸ್ತಾ ಹೋಗ್ತದೆ. ಆವಾಗ ನೀವು ನಿಮ್ಮ ಹತ್ರ ಇರಬೇಕಾಗಿರೋದೇನು ಅಂತಂದರೆ ಪೇಷನ್ಸ್ ಅಷ್ಟೇ. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳು ಒಂದೇ ಸಾರಿ ಟ್ರೈ ಮಾಡೋದ್ರಿಂದ ಈ ರೀತಿ ಆಗ್ತಾ ಇದೆ, ಅದಕ್ಕೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ವೇಟ್ ಟಿಲ್ ಟುಮಾರೋ, ನಾಳೆ ಟ್ರೈ ಮಾಡಿ, ನಾಡಿದ್ದು ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತದೆ. ಇದರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಏನಂತಂದರೆ, ಸೊ ನಿಮಗೇನಾದರೂ ಹಾಲ್ ಟಿಕೆಟಲ್ಲಿ ಸೆಂಟರ್ ಏನು ಮೆನ್ಷನ್ ಮಾಡಿರ್ತಾರೆ ಅದು ನೀವು ಕೊಟ್ಟಿರೋಕ್ಕಿಂತ ಪ್ರಿಯಾರಿಟಿ ಬಿಟ್ಟು ಬೇರೆ ಯಾವುದಾದ್ರೂ ಇದ್ದರೆ ದಯವಿಟ್ಟು ಇನ್ಫಾರ್ಮೇಷನನ್ನು ಕೊಡಿ. ಒಂದು, ನೀವು ನನ್ನ ವಾಟ್ಸಪ್ ಗ್ರೂಪಲ್ಲಿ ಇದ್ದರೆ, ವಾಟ್ಸಪ್ ಗ್ರೂಪಲ್ಲಿ ಅಂತಂದರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ, ಆ ಒಂದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಸೊ ಆ ವಾಟ್ಸಪ್ ಗ್ರೂಪಲ್ಲಿ ನನ್ನ ನಂಬರ್ ಸಿಗ್ತದೆ, ನನ್ನ ನಂಬರ್ಗೆ ಮೆಸೇಜ್ ಮಾಡ್ಬೋದು, ಸರ್ ಈ ರೀತಿ ಆಗಿದೆ ಅಂಥೇಳಿ ನಿಮ್ಮ ಅಪ್ಲಿಕೇಶನ್ ನಂಬರು ಅಥವಾ ಅಪ್ಲಿಕೇಶನ್ ಪ್ಲಸ್ ನಿಮ್ಮ ಒಂದು ಹಾಲ್ ಟಿಕೆಟ್ ನನಗೆ ಕಳಿಸಿದ್ರಿ ಅಂತ ಅಂದರೆ, ಸೊ ಐ ವಿಲ್ ಮೇಕ್ ಅ ಲೀಸ್ಟ್ ಆಫ್ ದಟ್ ಆ್ಯಂಡ್ ಐ ಕ್ಯಾನ್ ಅಪ್ರೋಚ್ ದ KE. ಅಂದರೆ KE ಅವರಿಗೆ ಒಂದು ಅಪ್ರೋಚ್ ಮಾಡ್ಬೋದು, ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. ಸೊ ಯಾಕಂತಂದರೆ ಸೊ ನೂರಾರು ಕಿಲೋಮೀಟರ್ ದೂರ ಬಂದುಬಿಟ್ರೆ ಎಕ್ಸಾಮಿನೇಷನ್ 2 ದಿನ ನಡೆಯುವಂಥದ್ದು, ಇದು 1 ದಿನ ನಡೆಯುವಂಥದ್ದಲ್ಲ. ಸೊ ಅದಕ್ಕೆ ಪ್ರಾಬ್ಲಮ್ ಆಗ್ತದೆ. 2 ಸೆಂಟರ್ ನೀವು ಕೊಟ್ಟಿರೋ ಪ್ರಿಯಾರಿಟಿ ಬಿಟ್ಟು 3ನೇ ಸೆಂಟರಲ್ಲಿ ಕೊಟ್ಟಿದ್ರೆ ಮಾತ್ರ ಇನ್ಫಾರ್ಮೇಷನನ್ನು ನನಗೆ ಕೊಡಿ ಅಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸೊ ಸರ್ವಿಸ್ ಈಸ್ ಅನ್ಅವೈಲೇಬಲ್ ಅನ್ನೋದು ಸೊ ಇಟ್ ಈಸ್ ಓನ್ಲಿ ಟೆಂಪರರಿ ಪ್ರಾಬ್ಲಮ್. ಇದು ನಿಮ್ಮದಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಇದೇ ರೀತಿ ಬರ್ತಾ ಇದೆ, ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.